ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಎಪಿ ಗ್ಯಾಸ್ ಲೀಕ್, ಸುಪ್ರೀಂ ಕೋರ್ಟ್ ಡಿಕ್ಲೈನ್ಸ್ ಟು ಇಂಟರ್ಫಿಯರ್ ವಿತ್ NGT ಆರ್ಡರ್. ಇನ್ನೂ ಕೂಡ ನಮಗೆ ಆ ಒಂದು ಕರಾಳ ಘಟನೆ ನೆನಪಿದೆ. ಏನು ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ವಿಶಾಖಪಟ್ಟಣಂ ಅಥವಾ ವೈಜಾಗ್ ಅನ್ನುವ ಜಿಲ್ಲೆಯಲ್ಲಿ ಒಂದು ದುರಂತ ಸಂಭವಿಸಿತ್ತು. LG ಪಾಲಿಮರ್ ಸಂಸ್ಥೆಗೆ ಸೇರಿದಂತಹ ಒಂದು ರಾಸಾಯನಿಕ ಘಟಕದಲ್ಲಿ ಅನಿಲ ಲೀಕ್ ಆಗಿಬಿಟ್ಟು ಸೋರಿಕೆ ಆಗಿಬಿಟ್ಟು ಸಾಕಷ್ಟು ಸಾವು ನೋವು ಸಂಭವಿಸಿದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತ ಅನಿಲ ಯಾವುದು ಅಂತೇಳಿ ಯಾವಾಗಲೂ ಕೂಡ ಕೇಳ್ತಾ ಇರ್ತಾರೆ. ಸ್ಟೈರಿನ್ ಅಂತಕ್ಕಂತಹ ಒಂದು ಗ್ಯಾಸ್ ಲೀಕ್ ಆಗಿಬಿಟ್ಟು ಒಂದು ವಿಷಪೂರಿತವಾದಂತಹ ಅನಿಲ, ಇದರಿಂದ ಸಾಕಷ್ಟು ಜನರಿಗೆ ಹಾನಿಯಾಗಿತ್ತು. ಸ್ಟೈರಿನ್ ಮೋನೋಮರ್ ಅಂತ ಆ ಒಂದು ಅನಿಲವನ್ನು ಕರಿತಾ ಹೋಗ್ತೀವಿ. ಸೊ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಘಟನೆ ನಡೆದ ತಕ್ಷಣವೇ ನಮ್ಮ ಭಾರತದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಏನಿದೆ, ಈ ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳನ್ನು ವಿಲೇವಾರಿ ಮಾಡೋದಕ್ಕೆ ಇರತಕ್ಕಂತಹ ಒಂದು ನ್ಯಾಯಾಧಿಕರಣ, ಒಂದು ಟ್ರಿಬ್ಯುನಲ್, ಅದನ್ನು NGT ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಅಂತ ಕರಿತೀವಿ. ಇವರು ಈ ಒಂದು ಕೇಸನ್ನು ವಿಚಾರಣೆಗೆ ತೆಗೆದುಕೊಂಡಿದ್ರು. ಆ್ಯಂಡ್ ತಕ್ಷಣವೇ 50 ಕೋಟಿ ರೂಪಾಯಿ 50 crore rupees ಇಂಟರಿಮ್ ರಿಲೀಫ್ ಅಥವಾ ಮಧ್ಯಂತರ ಪರಿಹಾರ ಮೊತ್ತವನ್ನು ಜಮೆ ಮಾಡುವಂತೆ LG ಪಾಲಿಮರ್ಸ್ ಕಂಪನಿಗೆ ತಾಕೀತನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ 5 ಜನರ ಒಂದು ಸತ್ಯಶೋಧಕ ಸಮಿತಿ, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಕೂಡ ಮಾಡಿದ್ರು. ಅದಕ್ಕೆ ನೀವು ನೋಡ್ತಾ ಇದ್ದೀರಾ, ಮಾಜಿ ಆಂಧ್ರ ಪ್ರದೇಶ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರೊಬ್ಬರನ್ನ ಆ ಒಂದು ಸತ್ಯಶೋಧನಾ ಸಮಿತಿಗೆ ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ರು. ಈ ಒಂದು ಆದೇಶವನ್ನು ಅವರು ಮಧ್ಯಂತರವಾಗಿ ಹೊರಡಿಸಿದ್ರು. ಬಟ್ ಇದರ ವಿರುದ್ಧ ಈ ದಕ್ಷಿಣ ಕೊರಿಯಾ ಮೂಲದ LG ಪಾಲಿಮರ್ಸ್ ಕಂಪನಿ ಸುಪ್ರೀಂ ಕೋರ್ಟ್ನ ಬಾಗಿಲನ್ನ ತಟ್ತಾ ಇತ್ತು ಇಂತಹ ಒಂದು ಆದೇಶದ ವಿರುದ್ಧವಾಗಿ. ಅಂಡ್ ಮತ್ತೊಂದು ಪ್ರಮುಖವಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಕೇಸ್ನಲ್ಲಿ LG ಪಾಲಿಮರ್ ಸಂಸ್ಥೆಯ ಪರವಾಗಿ ವಾದಿಸ್ತಿರ್ತಕ್ಕಂತಹ ಹಿರಿಯ ನ್ಯಾಯವಾದಿ ಯಾರು ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಮುಕುಲ್ ರೋಹಟಗಿ ಅಂತೇಳಿ. ಮುಕುಲ್ ರೋಹಟಗಿ ಅವರ ಹೆಸರು ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೋಬೇಕು. ಬಿಕಾಸ್ ಪ್ರಸ್ತುತ ಏನು KK ವೇಣುಗೋಪಾಲ್ ಅವರು ನಮ್ಮ ಭಾರತದ ಅಟಾರ್ನಿ ಜನರಲ್ ಆಗಿದ್ದಾರೆ. ಅಟಾರ್ನಿ ಜನರಲ್ ಅಥವಾ AG ಅಂತ ಕರಿತೀವಿ. ನಮ್ಮ ಭಾರತೀಯ ಸರ್ಕಾರದ ಪರವಾಗಿ ನ್ಯಾಯಾಲಯಗಳಲ್ಲಿ ವಾದಿಸ್ತಕ್ಕಂತಹ ಅತ್ಯುನ್ನತ ಹುದ್ದೆ ಯಾವುದು ಅಂತ ಹೇಳಿದ್ರೆ ಅಟಾರ್ನಿ ಜನರಲ್, ಭಾರತದ ಟಾಪ್ ಮೋಸ್ಟ್ ನ್ಯಾಯಾಂಗಿಕ ಅಧಿಕಾರಿ ಅಂತ ಇವ್ರನ್ನ ಕರಿತೀವಿ. ಸೊ ಪ್ರಸ್ತುತವಾಗಿ KK ವೇಣುಗೋಪಾಲ್ ಏನಿದ್ದಾರೆ, ಅವ್ರಿಗಿಂತ ಮುಂಚೆ ಭಾರತದ ಅಟಾರ್ನಿ ಜನರಲ್ ಆಗಿದ್ದು ಇದೇ ಮುಕುಲ್ ರೋಹಟಗಿ ಅವರು. ಇವರು ಪ್ರಸ್ತುತವಾಗಿ ಈ LG ಪಾಲಿಮರ್ ಸಂಸ್ಥೆಯ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇದ್ರು. ಅವರ ಒಂದು ವಾದ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ಆಂಧ್ರ ಪ್ರದೇಶದ ಹೈಕೋರ್ಟ್ ಏನಿದೆ, ಆಂಧ್ರ ಪ್ರದೇಶ್ ಉಚ್ಚ ನ್ಯಾಯಾಲಯ, ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಇದರ ತನಿಖೆಗಾಗಿ. ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ NHRC ಕೂಡ ಈ ಸಂಬಂಧ ಒಂದು ಸಮಿತಿಯನ್ನ ರೆಡಿ ಮಾಡಿದೆ. ಅಷ್ಟೇ ಅಲ್ಲದೆ ನಮ್ಮ ಕೇಂದ್ರ ಸರ್ಕಾರ ಕೂಡ ತನ್ನದೇ ಆದಂತಹ ಸಮಿತಿಯನ್ನ ರಚನೆ ಮಾಡಿದೆ. ಸೊ ಇಷ್ಟೆಲ್ಲ ಬೇರೆ ಬೇರೆ ರೀತಿಯ ಸಮಿತಿಗಳಿದ್ದಾಗಲೂ ಸಮೇತ ಈ ಹಸಿರು ನ್ಯಾಯಾಧಿಕರಣದವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಸತ್ಯಶೋಧಕ ಕಮಿಟಿಯನ್ನ ರಚನೆ ಮಾಡಿರ್ತಕ್ಕಂತಹದ್ದು ಎಷ್ಟು ಸಮಂಜಸ ಅನ್ನೋದು ಮುಕುಲ್ ರೋಹಟಗಿ ಅವರ ಒಂದು ವಾದವಾಗಿದೆ. ಬಿಕಾಸ್ ಆಲ್ರೆಡಿ ಒಂದು ಸಾಂವಿಧಾನಿಕ ನ್ಯಾಯಾಲಯ ಆಗಿರ್ತಕ್ಕಂತಹ ಆಂಧ್ರ ಪ್ರದೇಶ್ ಹೈಕೋರ್ಟ್ ಸಮಿತಿ ಇರಬೇಕಾದ್ರೆ NGT ಸಮಿತಿ ಮಾಡಬಾರ್ದಿತ್ತು ಅಂತ ಇವರೊಂದು ಒಂದು ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೂಡಿದ್ರು. ಜೊತೆಗೆ ನಾವು ಆಲ್ರೆಡಿ ಅವ್ರು ಹೇಳಿದಂತೆ 50 ಕೋಟಿ ರೂಪಾಯಿ ಮಧ್ಯಂತರ ಪರಿಹಾರ ಹಣವನ್ನು, ಇಂಟರಿಮ್ ರಿಲೀಫ್ ಹಣವನ್ನು ಆಲ್ರೆಡಿ ಜಮೆ ಕೂಡ ಮಾಡಿದ್ದೇವೆ ಅಂತೆಲ್ಲ ವಾದವನ್ನು ಮಾಡ್ತಾ ಇದ್ರು. ಬಟ್ ಇವರ ವಾದವನ್ನು ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸ್ವೀಕಾರ ಮಾಡಿಲ್ಲ, ಅದನ್ನು ಪುರಸ್ಕಾರ ಮಾಡಿಲ್ಲ. ಸೊ ಅವರು ಈ ಒಂದು NGTಯಲ್ಲಿ ನಡೀತಿರ್ತಕ್ಕಂತಹ ಕೇಸನ್ನು ಅದರಲ್ಲಿ ಒಂದು ಇಂಟರ್ಫಿಯರ್ ಮಾಡೋಕ್ಕೆ ಅವರು ಇಷ್ಟಪಟ್ಟಿಲ್ಲ. ಸೊ ಇದು ನಿನ್ನೆ ನಡೆದಿರ್ತಕ್ಕಂಥ ಒಂದು ವಿಚಾರ. ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಯಿತು. ಈ ವೈಜಾಗ್ ಅನಿಲ ದುರಂತಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಿಮಗೆ ರಿಫ್ರೆಶ್ ಆಯಿತು ಮೆಮೊರಿ. ಅಷ್ಟೇ ಅಲ್ಲದೆ ಅಟಾರ್ನಿ ಜನರಲ್ ಮುಕುಲ್ ರೋಹಟಗಿ ಅವ್ರ ಬಗ್ಗೆ, ಅದೇ ರೀತಿ ನಮ್ಮ NGT ಬಗ್ಗೆ ಮುಂತಾದಂತಹ ವಿಚಾರಗಳು ಸಿಗ್ತಾ ಹೋದು. ಆ್ಯಂಡ್ ಪ್ರಸಕ್ತವಾಗಿ NGT ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ, ಚೀಫ್ ಜಸ್ಟಿಸ್, ಅದರ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಹೇಳಿದ್ರೆ ಜಸ್ಟಿಸ್ ಆದರ್ಶ್ ಕುಮಾರ್ ಗೋಯಲ್. ತುಂಬಾ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಜಸ್ಟಿಸ್ ಆದರ್ಶ್ ಕುಮಾರ್ ಗೋಯಲ್. ಇದೇ ರೀತಿ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಭಾರತ ಚೀನಾ ನಡುವೆ ಈಗ ಗ್ಯಾಲ್ವನ್ ತಕರಾರು ಅಂತೇಳಿ.
ನೋಡಿ, ಇದೊಂದು ಉತ್ತಮವಾದಂತಹ ಒಂದು ಆರ್ಟಿಕಲ್ ಇವತ್ತಿನ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹದ್ದು. ಇತ್ತೀಚೆಗಷ್ಟೇ ತುಂಬಾ ರೀಸೆಂಟ್ ಟೈಮ್ಸ್ ಅಲ್ಲಿ 3 ಬಾರಿ ಭಾರತ ಮತ್ತು ಚೀನಾ ದೇಶಗಳು ಒಂದು ಗಡಿ ವಿವಾದದಲ್ಲಿ ತೊಡ್ಕೊಂಡಿದ್ದಾವೆ. ಸೊ ಆ 3 ಡೀಟೇಲ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಪ್ಯಾಂಗಾಂಗ್ ಅಂತಕ್ಕಂತಹ ಒಂದು ಸರೋವರ. ಪ್ಯಾಂಗಾಂಗ್ ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಪ್ಯಾಂಗಾಂಗ್ ಲೇಕ್ ಅಥವಾ ಪ್ಯಾಂಗಾಂಗ್ ಸರೋವರ ಅಂತ ಕರಿತೀವಿ. ಅದು ಭಾರತ ಮತ್ತು ಟಿಬೆಟ್ ಗಡಿಯಲ್ಲಿ ಬರುತ್ತೆ. ಒಂದು ಮಾತು ನೆನಪಿಟ್ಕೋಬೇಕು, ಪ್ರಸಕ್ತವಾಗಿ ಟಿಬೆಟ್ ಏನಿದೆ ಅದು ಸಾರ್ವಭೌಮ ರಾಷ್ಟ್ರವಾಗಿ ಉಳಿದಿಲ್ಲ, ಬದಲಾಗಿ ಚೀನಾದೊಂದಿಗೆ ವಿಲೀನ ಆಗಿದೆ. ಅದು ಚೀನಾದ ಒಂದು ಸ್ವಾಯುಕ್ತ ಪ್ರದೇಶ, ಅಟಾನಮಸ್ ರೀಜನ್ ಅಂತ ಕರಿಬಹುದು. ಸೊ ಭಾರತ ಮತ್ತು ಚೀನಾ ಗಡಿ ಆ ಒಂದು ಟಿಬೆಟ್ ಭಾಗದಲ್ಲಿ ಬರ್ತಕ್ಕಂತಹ ಪ್ಯಾಂಗಾಂಗ್ ಲೇಕ್ ಬಳಿ ಚೀನಾ ದೇಶದ ಸೇನಾ ಹೆಲಿಕಾಪ್ಟರ್ಗಳು ಹಾರಾಟ ನಡೆಸಿದ್ವು. ಇದಕ್ಕೆ ಭಾರತ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು. ಇದು ಮೊದಲನೇ ಒಂದು ವಿವಾದ ಆಗುತ್ತೆ. ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಪ್ಯಾಂಗಾಂಗ್ ಅಂತಕ್ಕಂತಹದ್ದು ಚೀನಾ ಭಾರತ ಗಡಿಯ ನಡುವೆ ಬರ್ತಕ್ಕಂತಹ ಸರೋವರ. ಅದೇ ರೀತಿ ಪ್ಯಾಂಗ್ಯಾಂಗ್ ಅಂತಕ್ಕಂತಹದ್ದು, ನೋಡಿ ಪ್ಯಾಂಗಾಂಗು ಪ್ಯಾಂಗ್ಯಾಂಗು ಬಹಳ ಡಿಫರೆನ್ಸ್ ಇದೆ. ಕೇವಲ ಒಂದು ವೈ ಮಾತ್ರ ಇಲ್ಲಿ ಎಕ್ಸ್ಟ್ರಾ ಬಂದಿರತಕ್ಕಂತಹದ್ದು. ಈ ಪ್ಯಾಂಗ್ಯಾಂಗ್ ಅಂತಕ್ಕಂತಹದ್ದು ಉತ್ತರ ಕೊರಿಯಾ ಅಥವಾ ನಾರ್ತ್ ಕೊರಿಯಾ ಏನಿದೆ ಅದರ ರಾಜಧಾನಿ. ಸೊ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದು ಮೊದಲನೇ ಒಂದು ವಿವಾದ. ಅದೇ ರೀತಿ ಎರಡನೇ ವಿವಾದ ನೀವು ಗಮನ ಹರಿಸೋದಾದ್ರೆ ನೋಡ್ತಾ ಇದ್ದೀರಾ, ನಾಕುಲಾ ಪಾಸ್ ಅಂತೇಳಿ. ನಾಕುಲಾ ಅಂತಕ್ಕಂತಹದ್ದು ಸಿಕ್ಕಿಂ ರಾಜ್ಯದಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ. ನೋಡಿ ಡಿಫರೆನ್ಸ್ ಇದೆ. ನಾಥುಲಾ ಪಾಸ್ ಬೇರೆ, ಇದು ನಾಕುಲಾ ಅಂತೇಳಿ. ಇಲ್ಲೂ ಕೂಡ ಭಾರತ ಮತ್ತು ಚೀನಾ ಒಂದು ಗಡಿ ವಿವಾದ ನಡೀತಾ ಇತ್ತು. ಒಂದು ಫಿಸ್ಟ್ ಫೈಟ್ ಕೂಡ ನಡೆದಿತ್ತು. ಸಾಕಷ್ಟು ಹೊಡೆದಾಟ ಕೂಡ ಸೈನಿಕರು ಮಾಡಿಕೊಂಡ್ರು. ಬಟ್ ಅದೃಷ್ಟವಶಾತ್ ಯಾವುದೇ ಒಂದು ಗುಂಡಿನ ಹಾರಾಟ ನಡೆದಿಲ್ಲ. 1962ರ ಯುದ್ಧದ ಬಳಿಕ ಅಲ್ಲಿ ಗುಂಡಿನ ಚಕಮಕಿ ಭಾರತ ಮತ್ತು ಚೀನಾ ಗಡಿಯಲ್ಲಿ ನಡೀತಾ ಇಲ್ಲ. ಸೊ ಇದು ನಾಕುಲಾ ಅಂತಕ್ಕಂತಹದ್ದು ಬಹಳ ಪ್ರಮುಖವಾದಂತಹ ಸುದ್ದಿ. ಇನ್ನು ಮೂರನೆಯದು ಇವಾಗ ತಾನೇ ನೋಡ್ತಾ ಇದ್ದೀರಾ, ಗ್ಯಾಲ್ವನ್ ಅನ್ನುವಂತಹ ನದಿ, ಒಂದು ಗ್ಯಾಲ್ವನ್ ರಿವರ್ ಏನ್ ಬರುತ್ತೆ, ಗ್ಯಾಲ್ವನ್ ರಿವರ್ ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಕೂಡ ಮತ್ತೊಂದು ಸ್ವಲ್ಪ ಆ ಒಂದು ನದಿಯ ಕಣಿವೆ ವ್ಯಾಲಿ ಭಾಗದಲ್ಲೂ ಕೂಡ ಮತ್ತೊಂದು ಸ್ವಲ್ಪ ಘರ್ಷಣೆ ಭಾರತ ಮತ್ತು ಚೀನಾ ನಡುವೆ ಉಂಟಾಯಿತು. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸುದ್ದಿ. ನೀವು ಅದನ್ನ ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಬಟ್ ಈಗ ಕೆಲವರು ಕೇಳ್ಬೋದು, ನೋಡಿ ಇದುವರೆಗೂ ಕೂಡ ಭಾರತ ಮತ್ತು ಚೀನಾದ ಗಡಿ ಸಾಕಷ್ಟು ಶಾಂತಿಯುತವಾಗಿತ್ತು. ಬಟ್ ಸಡನ್ ಆಗಿ ಕೆಲವೇ ದಿನಗಳಲ್ಲಿ 3 ಬಾರಿ ವಿವಾದ ಉಂಟಾಗೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದು. ಅದಕ್ಕೆ ಕಾರಣ ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆ. ಚೀನಾ ಯಾಕಪ್ಪ ಕಾಲು ಕೆದರುತ್ತಾ ಇದೆ ಅಂತ ಹೇಳಿದ್ರೆ, ನೋಡಿ ಒಂದು 3-4 ಇನ್ಸ್ಟೆನ್ಸಸ್ಗಳಲ್ಲಿ ಭಾರತ ಚೀನಾದ ವಿರೋಧವನ್ನ ಕಟ್ಕೊಳ್ತು. ಮೊದಲನೇದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ತುಂಬಾ ದಿನಗಳಿಂದ ಕೂಡ ಸುದ್ದಿಯಲ್ಲಿರತಕ್ಕಂತಹ ಓಬೋರ್ ಅಂತ ಹೇಳಿದ್ರೆ ಒನ್ ಬೆಲ್ಟ್ ಒನ್ ರೋಡ್. ಇದು ಚೀನಾ ದೇಶದ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ. 2013ರಿಂದನೂ ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇದನ್ನ ಓಬೋರ್ ಅಥವಾ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್, BRI ಅಂತಾನೂ ಕೂಡ ಕರಿತೀವಿ. ಇದು ಏಷ್ಯಾ ಇರ್ಬೋದು, ಯುರೋಪ್ ಇರ್ಬೋದು, ಆಫ್ರಿಕಾ ಇರ್ಬೋದು, ಇವೆಲ್ಲ ಭಾಗಗಳಲ್ಲಿ ಚೀನಾ ಒಂದು ಕನೆಕ್ಟಿವಿಟಿಯನ್ನ, ಅಂದ್ರೆ ಎರಡು ಜಾಗಗಳಲ್ಲಿ ಸಾರಿಗೆ ವ್ಯವಸ್ಥೆಯನ್ನ ವೃದ್ಧಿ ಮಾಡೋದಕ್ಕೆ ಮಾಡ್ತಾ ಇರತಕ್ಕಂತಹ ಒಂದು ಯೋಜನೆ. ಬಟ್ ಸೀಕ್ರೆಟ್ ಆಗಿ ಚೀನಾದ ಗುರಿ ಏನಪ್ಪಾ ಅಂತ ಹೇಳಿದ್ರೆ, 2049ನೇ ಇಸ್ವಿಯ ಒಳಗಾಗಿ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ, BRI ಅನ್ನ ಮುಗಿಸ್ಬಿಟ್ಟು ಇಡೀ ಪ್ರಪಂಚಾದ್ಯಂತ ತನ್ನ ಪಾರುಪತ್ಯವನ್ನ, ಅಟ್ಲೀಸ್ಟ್ ಈ ಒಂದು ನಮ್ಮ ಪ್ರಾದೇಶಿಕ, ಈ ಒಂದು ರೀಜನಲ್ ಆಗಿ ತನ್ನ ಪಾರುಪತ್ಯವನ್ನ ಮೆರಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದೂರದೃಷ್ಟಿ ಉಳ್ಳ ಯೋಜನೆಯನ್ನು ರೂಪಿಸಿಕೊಂಡಿದೆ. ಇದನ್ನ ಅರ್ತಿರ್ತಕ್ಕಂತಹ ಭಾರತ ಈ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ಗೆ ಭಾರತ ರೆಡ್ ಸಿಗ್ನಲ್ ಅನ್ನ ತೋರಿಸ್ತು. ಮೊದಲನೇದಾಗಿ ಇದು ವಿರೋಧ ಕಟ್ಕೊಳಕ್ಕೆ ಸ್ಟಾರ್ಟ್ ಆಯ್ತು. ಅದೇ ರೀತಿ ಇತ್ತೀಚೆಗಷ್ಟೇ ನಾವು ಆರ್ಸೆಪ್ ಅಂತ ನೋಡ್ತಾ ಇದ್ದೀವಿ. ನಾನು ಕೂಡ ಈ ಕುರಿತಾಗಿ ಒಂದು ವಿಡಿಯೋವನ್ನ ಬಹಳ ಹಿಂದೆ ಮಾಡಿದ್ದೇನೆ. PSA ಪ್ರಬಂಧದಲ್ಲಿ ಬರ್ತಕ್ಕಂತಹ ಒಂದು ಟಾಪಿಕ್ ಇದು. ಆರ್ಸೆಪ್ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಥವಾ ಪ್ರಾದೇಶಿಕ ಆರ್ಥಿಕ ಸಹಭಾಗಿತ್ವ ಯೋಜನೆ ಅಥವಾ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಅಂತ ಕರಿತೀವಿ. ಈ ಆರ್ಸೆಪ್ಗೂ ಕೂಡ ಭಾರತ ವಿರೋಧವನ್ನು ವ್ಯಕ್ತಪಡಿಸಿತು. ಅದೇ ರೀತಿ ಇತ್ತೀಚೆಗಷ್ಟೇ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಚೀನಾ ವಿರುದ್ಧವಾದಂತಹ ಒಂದು ಡ್ರಾಫ್ಟ್ ರೆಸಲ್ಯೂಷನ್, ಕರಡು ನಿರ್ಣಯಕ್ಕೆ ಭಾರತ ಬೆಂಬಲವನ್ನು ಸೂಚಿಸಿತ್ತು. ಹೀಗೆ ಹಲವಾರು ಕಾರಣದಿಂದ ಚೀನಾದ ಜೊತೆ ಭಾರತ ವಿರೋಧವನ್ನು ಕಟ್ಕೊಳ್ತಿದೆ. ಹಾಗಾಗಿ ಚೀನಾ ಇಂಥ ತಕರಾರುಗಳನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದು ಬಹಳ ಇನ್ಫಾರ್ಮೇಶನ್ ಇರತಕ್ಕಂತಹ ಒಂದು ಸುದ್ದಿ. ಇದು ಕುಶವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲೂ ಕೂಡ ನೋಡ್ತಿದ್ದೀರಾ, ಆ ಗ್ಯಾಲ್ವನ್ ಕಣಿವೆ ಏನಿದೆ, ಗ್ಯಾಲ್ವನ್ ನದಿ ಕಣಿವೆ, ಅದು ಬಹಳ ರಕ್ತಸಿಕ್ತವಾದಂತಹ ಒಂದು ಅಧ್ಯಾಯವನ್ನ ಹೊಂದಿದೆ. 1962ನೇ ಇಸ್ವಿಯಲ್ಲಿ
ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆಯುತ್ತೆ. ಆ ಯುದ್ಧದ ಸಂದರ್ಭದಲ್ಲಿ ಬಹಳ 33 ಭಾರತೀಯ ಗೋರ್ಖಾ ರೆಜಿಮೆಂಟ್ನ ಸೈನಿಕರು ಮರಣವನ್ನು ಅಪ್ತಾರೆ ಆ ಒಂದು ಗಾಲ್ವನ್ ಪ್ರದೇಶದಲ್ಲಿ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಗೋರ್ಖಾ ಅಂತಕ್ಕಂತಹದ್ದು ಭಾರತೀಯ ಸೇನೆಯಲ್ಲಿ ಜನನಿತವಾಗಿರತಕ್ಕಂತಹ ಒಂದು ಹೆಸರು. ಈ ಗೋರ್ಖಾ ಜನರು ಪಶ್ಚಿಮ ಬಂಗಾಳ ಜಿಲ್ಲೆಯ ಡಾರ್ಜಿಲಿಂಗ್ ಪ್ರದೇಶದಲ್ಲಿ ಬರ್ತಾರೆ. ಸೊ ಡಾರ್ಜಿಲಿಂಗ್ ಬಗ್ಗೆ ನೀವು ಕೂಡ ಕೇಳಿರ್ತೀರಾ. ಹಾಗೆ ನೋಡಿದ್ರೆ ಗೋರ್ಖಾದಲ್ಲಿರ್ತಕ್ಕಂತಹ ಗೂರ್ಖಾ ಸಮುದಾಯದ ಜನ ತಮಗೆ ಒಂದು ಸಪರೇಟ್ ರಾಜ್ಯ ಬೇಕು ಅಂತ ಕೂಗನ್ನ ಎಬ್ಬಿಸ್ತಾ ಇರ್ತಾರೆ. ಗೋರ್ಖಾ ಲ್ಯಾಂಡ್ ಅಂತ ಅವರು ಒಂದು ಡಿಮ್ಯಾಂಡ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾರ್ಜಿಲಿಂಗ್, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಸಾಕಷ್ಟು ಹಿಂಸಾಚಾರ ಕೂಡ ನಡೀತಾ ಇರುತ್ತೆ. ಬಟ್ ಜಸ್ಟ್ ನಮಗೆ ಗೊತ್ತಿರಬೇಕು ಗೂರ್ಖಾಸ್ ಅಂದ್ರೆ ಏನು, ಯಾವ ರೀತಿ ಭಾರತೀಯ ಸೇನೆಯಲ್ಲಿ ಅವರು ವಿಶೇಷವಾದಂತಹ ಒಂದು ಪಾತ್ರವನ್ನು ನಿಭಾಯಿಸ್ತಾನೆ ಬಂದಿದ್ದಾರೆ. ಇಲ್ಲೂ ಕೂಡ ನೋಡ್ತಿದ್ದೀರಾ ಮ್ಯಾಕ್ಮೋಹನ್ ರೇಖೆ ಅಂತ ಕೂಡ ನೋಡ್ತಾ ಇದ್ದೀರಾ. ನಮಗೂ ಕೂಡ ಗೊತ್ತು ಬೇರೆ ಬೇರೆ ರೀತಿಯಾದಂತಹ ರೇಖೆಗಳನ್ನು ನಾವು ಕೇಳಿರ್ತೀವಿ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಮ್ಯಾಕ್ಮೋಹನ್ ಅನ್ನುವಂತಹ ಒಂದು ರೇಖೆ. ಇದು ಭಾರತ ಮತ್ತು ಚೀನಾ ನಡುವಿನ ಗಡಿಯನ್ನ ಬೇರ್ಪಡಿಸುತ್ತೆ. ಸೊ ಆ ಒಂದು ಡಿಮಾರ್ಕೇಟ್ ಮಾಡ್ತಕ್ಕಂತಹ ಲೈನನ್ನು ನಾವು ಮ್ಯಾಕ್ಮೋಹನ್ ರೇಖೆ ಅಂತ ಕರಿತೀವಿ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್. 1914ನೇ ಇಸ್ವಿಯಲ್ಲಿ ಈ ಮ್ಯಾಕ್ಮೋಹನ್ ರೇಖೆಯನ್ನ ಬ್ರಿಟಿಷ್ ಅಧಿಕಾರಿ ಒಬ್ಬರು ಇದನ್ನ ಡ್ರಾ ಮಾಡಿದ್ರು. ಬಟ್ ಪ್ರಸಕ್ತವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಅಗ್ರಿ ಮಾಡ್ಕೊಂಡಿದೆ. ಮ್ಯಾಕ್ಮೋಹನ್ ರೇಖೆಯನ್ನೇ ಭಾರತ ಮತ್ತು ಚೀನಾ ನಡುವಿನ ಗಡಿ ಅಂತೇಳಿ ಭಾರತ ಗುರುತಿಸಿದೆ. ಬಟ್ ಇನ್ನೂ ಕೂಡ ಚೀನಾ ಇದಕ್ಕೆ ಒಂದು ಸಹಮತವನ್ನು ವ್ಯಕ್ತಪಡಿಸಿಲ್ಲ. ಹಾಗಾಗಿ ಅವಾಗವಾಗ ಭಾರತ ಮತ್ತು ಚೀನಾ ಗಡಿಯಲ್ಲಿ ಒಂದು ಘರ್ಷಣೆ ನಡೀತಾನೆ ಇರುತ್ತೆ. ಅದು ಕೂಡ ಬಹಳ ಇಂಪಾರ್ಟೆಂಟ್. ಯಾವ ರೀತಿ ನೀವು ರ್ಯಾಡ್ಕ್ಲಿಫ್ ರೇಖೆ ನೋಡಿದ್ದೀರಾ, ಅದೇ ರೀತಿ ಡ್ಯುರಾಂಡ್ ಲೈನ್ ನೋಡಿದ್ದೀರಾ, ಅದೇ ನಿಟ್ಟಿನಲ್ಲಿ ಮ್ಯಾಕ್ಮೋಹನ್ ರೇಖೆ ಭಾರತ ಮತ್ತು ಚೀನಾದ ಗಡಿಯನ್ನ ಪ್ರತ್ಯೇಕಿಸುತ್ತದೆ. ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ವಿಂಡೋ ಓಪನ್ ಫಾರ್ JEE ಮೇನ್ಸ್. ನೋಡಿ, ಈ ಸುದ್ದಿ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಬಟ್ ಇದನ್ನ ಯಾಕಪ್ಪ ಆಯ್ದುಕೊಂಡಿದ್ವಿ ಅಂತ ಹೇಳಿದ್ರೆ, ನಿಮಗಿಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಥವಾ NTA ಅಂತ ಕಾಣಿಸ್ಕೊಳ್ತಾ ಇದೆ. ಇದು ಬಹಳ ಪ್ರಮುಖವಾದಂತಹದ್ದು. ನಮಗೆ ಎಕ್ಸಾಮ್ ಅಲ್ಲಿ ಕೂಡ ಕೇಳಬಹುದಾಗುತ್ತೆ. JEE ಅಂತ ಹೇಳಿದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ನೀವು ಇಂಜಿನಿಯರಿಂಗ್ ದೇಶಾದ್ಯಂತ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶವನ್ನ ಪಡಿತೀರಾ ಅಂತ ಹೇಳಿದ್ರೆ ಈ JEE ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀಟ್ ಎಕ್ಸಾಮ್ ಬಂದ್ಬಿಟ್ಟು MBBS ಅಥವಾ ವೈದ್ಯಕೀಯ ಶಿಕ್ಷಣಕ್ಕೆ ಇರತಕ್ಕಂತಹ ಪ್ರವೇಶ ಪರೀಕ್ಷೆ. ನಾವು NTA ಬಗ್ಗೆ ಮಾತಾಡೋದಾದ್ರೆ 2017ನೇ ಇಸ್ವಿಗಿಂತಲೂ ಮುಂಚೆ ದೇಶಾದ್ಯಂತ ಈ ಪ್ರವೇಶ ಪರೀಕ್ಷೆಗಳನ್ನ, ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ನಮ್ಮ CBSE ಕಂಡಕ್ಟ್ ಮಾಡ್ತಾ ಇತ್ತು. ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡರಿ ಎಜುಕೇಶನ್, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ಇತ್ತೀಚೆಗಷ್ಟೇ ಮನೋಜ್ ಅಹುಜಾ ಅವರು ಹೊಸ CBSE ಮುಖ್ಯಸ್ಥರಾಗಿ ಅಧಿಕಾರವನ್ನು ಕೂಡ ಸ್ವೀಕಾರ ಮಾಡಿಕೊಂಡಿದ್ದಾರೆ. ನೋಟ್ ಡೌನ್ ಮಾಡ್ಕೊಳ್ಳಲೇಬೇಕಾಗುತ್ತೆ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇನೆ. ಬಟ್ 2017ಕ್ಕಿಂತ ಮುಂಚೆ CBSE ಅವರು ಕಂಡಕ್ಟ್ ಮಾಡ್ತಾ ಇದ್ರು. ಬಟ್ ಇದರಿಂದ CBSEಯ ಒಂದು ಅಮೂಲ್ಯ ಸಮಯ ಮತ್ತು ಮ್ಯಾನ್ ಪವರ್, ಮಾನವ ಸಂಪನ್ಮೂಲ ವ್ಯರ್ಥ ಆಗ್ತಾ ಇತ್ತು. ಅದನ್ನ ಮನಗಂಡಂತ ಕೇಂದ್ರ ಸರ್ಕಾರ 2017ನೇ ಇಸ್ವಿಯಲ್ಲಿ ದೇಶದಲ್ಲಿ ಕೇವಲ ಪ್ರವೇಶ ಪರೀಕ್ಷೆಗಳನ್ನ ನಿರ್ವಹಣೆ ಮಾಡುವುದಕ್ಕೆ ಒಂದು ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡಿತು. ಆ ಸಂಸ್ಥೆಯ ಹೆಸರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಥವಾ NTA. ನೋಟ್ ಡೌನ್ ಮಾಡ್ಕೊಳ್ಳಲೇಬೇಕಾಗುತ್ತೆ. ಇದರ ಮುಖ್ಯಸ್ಥರು ಅಥವಾ ಇದರ ಡೈರೆಕ್ಟರ್ ಜನರಲ್ ಯಾರಪ್ಪ ಅಂತ ಹೇಳಿದ್ರೆ ವಿನೀತ್ ಜೋಶಿ ಅವರು. ತುಂಬಾ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರಸಕ್ತವಾಗಿ ಇಂತಹ ಪ್ರವೇಶ ಪರೀಕ್ಷೆಗಳನ್ನ CBSE ನಡೆಸಲ್ಲ, ಬದಲಾಗಿ NTA ನಡೆಸ್ತಾ ಹೋಗುತ್ತೆ. ಇದು ಕೂಡ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ, ಮುಂದೆ ಕೂಡ ಕೇಳಬಹುದು. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಗೌರ್ಮೆಂಟ್ ವೇವ್ಸ್ ರೋಡ್ ಟ್ಯಾಕ್ಸ್ ಫಾರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್. ಇದು ನಮ್ಮ ಕರ್ನಾಟಕ ರಾಜ್ಯ ಜಾರಿಗೆ ತಂದಿರತಕ್ಕಂತಹ ಒಂದು ಘೋಷಣೆ. ನೋಡಿ, ರೋಡ್ ಟ್ಯಾಕ್ಸ್ ಏನಿದೆ, ರಸ್ತೆ ತೆರಿಗೆ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ರಸ್ತೆ ತೆರಿಗೆ ಅಂತಕ್ಕಂತಹದ್ದು ಭಾರತ ದೇಶದಲ್ಲಿ ರಾಜ್ಯ ಸರ್ಕಾರಗಳು ವಿಧಿಸ್ತಾ ಹೋಗ್ತವೆ. ಸೊ ಕರ್ನಾಟಕ ರಾಜ್ಯ ಕೂಡ ರೋಡ್ ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇತ್ತು. ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ಪರ್ಸನಲ್, ವೈಯಕ್ತಿಕ ಬಳಕೆಗೆ ಬಳಸುವಂತಹ ವಾಹನಗಳೇನಿರ್ತವೆ, ಸ್ಪೆಷಲಿ ವೈಟ್ ಬೋರ್ಡ್ ವೆಹಿಕಲ್ಸ್ ಏನಿದೆ. ನೀವು ಯಾವುದಾದ್ರೂ ಕಾರನ್ನ ಬಿಳಿ ಬಣ್ಣದ ಬೋರ್ಡ್, ನಂಬರ್ ಪ್ಲೇಟ್ ವೈಟ್ ಕಲರಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಖಾಸಗಿ ಅಥವಾ ವೈಯಕ್ತಿಕ ಬಳಕೆಗಾಗಿ ಅದನ್ನು ಬಳಸ್ತಾ ಇರ್ತಾರೆ. ಸೊ ಇಂತಹ ವಾಹನಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಇರುತ್ತೆ, ಅಂದರೆ ಜೀವಮಾನದ ತೆರಿಗೆ. ನೀವು ಆ ಒಂದು ವಾಹನವನ್ನು ಖರೀದಿ ಮಾಡಬೇಕಾದ್ರೆ ಏನು ಹಣವನ್ನು ಕಟ್ತಿರೋ, ಟ್ಯಾಕ್ಸನ್ನು ಕಟ್ತಿರೋ ಅಷ್ಟೇ ಫೈನಲ್. ಮತ್ತೆ ಅದಕ್ಕೆ ರೋಡ್ ಟ್ಯಾಕ್ಸನ್ನು ಹಾಕಲಾಗುವುದಿಲ್ಲ, ರಸ್ತೆ ತೆರಿಗೆಯನ್ನು. ಅದೇ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಏನಿರುತ್ತೆ, ಯೆಲ್ಲೋ ಬೋರ್ಡ್ ನೀವು ಆಟೋಗಳಲ್ಲಿ, ಬಸ್ಗಳಲ್ಲಿ, ಟ್ಯಾಕ್ಸಿಗಳಲ್ಲಿ ನೋಡ್ತಾ ಇರ್ತೀರಾ. ಇದನ್ನ ಬಾಡಿಗೆ ಉದ್ದೇಶದಿಂದ, ಕಮರ್ಷಿಯಲ್ ಪರ್ಪಸ್ ಇಂದ ಇರುವಂತಹ ವಾಹನಗಳಿಗೆ ಯೆಲ್ಲೋ ನಂಬರ್ ಪ್ಲೇಟ್ ಅನ್ನ ಕೊಡಲಾಗುತ್ತೆ, ಹಳದಿ ಬಣ್ಣದ ನಂಬರ್ ಪ್ಲೇಟ್. ಸೊ ಇಂತಹ ವಾಹನಗಳು ಪ್ರತಿ ವರ್ಷ ಕೂಡ ಈ ರಸ್ತೆ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ.
ಅವಕ್ಕೆ ಈ ಲೈಫ್ ಟೈಮ್ ಟ್ಯಾಕ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಇಲ್ಲ. ಸೊ ಪ್ರಸಕ್ತವಾಗಿ ಎಲ್ಲ ರೀತಿಯಾದಂತಹ ಆಟೋ ರಿಕ್ಷಾಗಳಾಗಿರ್ಬೋದು ಅಥವಾ ಖಾಸಗಿ ಬಸ್ಗಳಿರ್ಬೋದು ಅಥವಾ ಟ್ಯಾಕ್ಸಿಗಳಿರ್ಬೋದು ಎಲ್ಲವೂ ಕೂಡ ಲಾಕ್ಡೌನ್ನ ಕಾರಣದಿಂದ ಸ್ಥಗಿತಗೊಂಡಿದ್ವು. ಹಾಗಾಗಿ ಅದರ ಮಾಲೀಕರಿಗೆ ಸಾಕಷ್ಟು ಲಾಸ್ ಉಂಟಾಗ್ತಾ ಇತ್ತು. ಇದನ್ನು ಮನಗಂಡಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರ, ಸ್ಪೆಷಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತು ಪ್ರಸಕ್ತ ಸಾರಿಗೆ ಸಚಿವ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಲಕ್ಷ್ಮಣ್ ಸವದಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ 2 ತಿಂಗಳ ಕಾಲ ಮಾರ್ಚ್ 24ರಿಂದ ಮೇ 23 ಒಟ್ಟು 2 ತಿಂಗಳ ಕಾಲ ಈ ರಸ್ತೆ ತೆರಿಗೆಯನ್ನು ಸಂಗ್ರಹಣೆ ಮಾಡುವುದಿಲ್ಲ. ಸೊ ಒಂದು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮೋಟಾರ್ ವೆಹಿಕಲ್ಸ್ ಆಕ್ಟ್ 1957 1957ರ ಕರ್ನಾಟಕ ಮೋಟಾರು ವಾಹನಗಳ ಕಾಯ್ದೆ ಅಡಿಯಲ್ಲಿ ಒಂದು ವಿಶೇಷ ಒಂದು ಪವರನ್ನು ಯೂಸ್ ಮಾಡಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ವಿನಾಯಿತಿಯನ್ನು ಕೊಡಲಾಗಿದೆ. ಸೊ ರೋಡ್ ಟ್ಯಾಕ್ಸ್ ಬಗ್ಗೆ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ. ರೋಡ್ ಟ್ಯಾಕ್ಸ್ ಅಥವಾ ರಸ್ತೆ ತೆರಿಗೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಮೈಸೂರಿಗೆ 5 ಸ್ಟಾರ್ ಗರಿ. ನೋಡಿ, ಇದು ಕೂಡ ಒಂದು ಪ್ರಮುಖವಾದಂತಹ ವಿಚಾರ. ನಮ್ಮ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಥವಾ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ, ನಮ್ಮ ಕೇಂದ್ರ ಸರ್ಕಾರದ್ದು, ಇವರು ನಡೆಸಿದಂತಹ ರಾಷ್ಟ್ರ ಮಟ್ಟದ ಸಮೀಕ್ಷೆಯಲ್ಲಿ ಒಟ್ಟು 5 ನಮ್ಮ ಭಾರತಾದ್ಯಂತ 5 ನಗರಗಳಿಗೆ 5 ಸ್ಟಾರ್ ರೇಟಿಂಗನ್ನು ಕೊಡಲಾಗಿದೆ. ಪಂಚತಾರ ರೇಟಿಂಗ್ ಅಂದ್ರೆ ಏನು? ಅತ್ಯಂತ ಶುಚಿಯಾಗಿರ್ತಕ್ಕಂತಹ ನಗರಗಳಿಗೆ ಅವರು ಯಾವ ರೀತಿ ಕಸವನ್ನು ಸಂಗ್ರಹಣೆ ಮಾಡ್ತಾರೆ, ವಿಲೇವಾರಿ ಮಾಡ್ತಾರೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸೌಕರ್ಯ ಯಾವ ರೀತಿ ಇದೆ ಅನ್ನೋದರ ಒಂದು ಬೇಸಿಸ್ ಮೇಲೆ ದೇಶಾದ್ಯಂತ ಸುಮಾರು 5 ನಗರಗಳಿಗೆ 5 ಸ್ಟಾರ್ ರೇಟಿಂಗನ್ನು ಕೊಡಲಾಯಿತು. ಅದರಲ್ಲಿ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಗರಿ, ಕಲ್ಚರಲ್ ಕ್ಯಾಪಿಟಲ್ ಆಗಿರತಕ್ಕಂತಹ ಮೈಸೂರು ಕೂಡ ಒಂದು ಸ್ಥಾನವನ್ನು ಪಡೆದಿದೆ. ಸೊ 5 ಸ್ಟಾರ್ ರೇಟಿಂಗ್ ಹೊಂದಿರತಕ್ಕಂತಹ ದೇಶದ 5 ನಗರಗಳ ಪಟ್ಟಿಯಲ್ಲಿ ಮೈಸೂರು ಕೂಡ ಇದೆ. ಅವು ಯಾವ 5 ನಗರಗಳು ಅಂತ ನೋಡ್ತಾ ಹೋಗೋಣ. ಛತ್ತೀಸ್ಗಢದ ಅಂಬಿಕಾಪುರ್, ಗುಜರಾತ್ನ ರಾಜ್ಕೋಟ್, ಅದೇ ರೀತಿ ಸೂರತ್, ಗುಜರಾತಲ್ಲಿ 2 ನಗರಗಳಿಗೆ ಸಿಕ್ಕಿದೆ, ಮತ್ತು ಮಧ್ಯಪ್ರದೇಶದ ಇಂದೋರ್ ಹಾಗೂ ಮಹಾರಾಷ್ಟ್ರದ ನವಿ ಮುಂಬೈ. ಸೊ ಅಂಬಿಕಾಪುರ್, ರಾಜ್ಕೋಟ್, ಸೂರತ್, ಇಂದೋರ್ ಆ್ಯಂಡ್ ನವಿ ಮುಂಬೈ. ಸೊ ಒಟ್ಟು 6 ನಗರಗಳಾಗುತ್ತೆ. 5+1 ಇಲ್ಲಿ ನೋಡ್ತಿರ್ತಕ್ಕಂತಹ 5 ನಗರಗಳು ಪ್ಲಸ್ ನಮ್ಮ ಮೈಸೂರು, ಒಟ್ಟು 6 ನಗರಗಳಿಗೆ ಈ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಈ ಒಂದು ಸಮೀಕ್ಷೆಯನ್ನು ಏನು ಸ್ವಚ್ಛ ಸರ್ವೇಕ್ಷಣ್ ಅಂತ ಕಳೆದ ಬಾರಿ ಕೂಡ ಒಂದು ಲೀಸ್ಟ್ ಅನೌನ್ಸ್ ಆಗಿತ್ತು. ಅದರಲ್ಲಿ ನಮ್ಮ ಮೈಸೂರು 3ನೇ ಸ್ಥಾನವನ್ನು ಪಡೆದಿತ್ತು. ಇಂದೋರ್ ಮತ್ತು ಅಂಬಿಕಾಪುರ್ ಮೊದಲ 2ನೇ ಸ್ಥಾನದಲ್ಲಿದ್ವು. ಅದು ಕೂಡ ಈ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಪ್ರಸಕ್ತವಾಗಿ ಹರ್ದೀಪ್ ಸಿಂಗ್ ಪುರಿ ಅವರು ಈ ವಸತಿ ಸಚಿವರಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಸೊ ಆ ಒಂದು ಇಲಾಖೆ ನಡೆಸಿರತಕ್ಕಂತಹ ಸಮೀಕ್ಷೆಯಲ್ಲಿ ಮೈಸೂರಿಗೆ ಕೂಡ 5 ಸ್ಟಾರ್ ರೇಟಿಂಗ್ ದೊರಕಿದೆ. ಪರೀಕ್ಷೆಗಳಲ್ಲಿ ಬಹಳ ಬಾರಿ ಇಂತಹ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ಸೊ ಮರಿಲೇಬಾರ್ದು, ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾನೆ ಮೂವ್ ಆಗಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ, ಗೋವಾ ಸಿಎಂ ಅಪಾಲ್ಡ್ ಬೈ ಶೈಲಜಾಸ್ ರಿಮಾರ್ಕ್ಸ್. ನೋಡಿ, ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹ ವ್ಯಕ್ತಿ ಡಾಕ್ಟರ್ ಪ್ರಮೋದ್ ಸಾವಂತ್. ಇವರು ಗೋವಾ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಒಂದು ವಿವಾದ ಉಂಟಾಯಿತು. ಏನು ಕೇರಳ ರಾಜ್ಯದ ಆರೋಗ್ಯ ಸಚಿವೆ, ಹೆಲ್ತ್ ಮಿನಿಸ್ಟರ್ ಆಫ್ ಕೇರಳ ಕೆ ಶೈಲಜಾ ಅವರಿದ್ದಾರೆ. ಅವರು ಕಳೆದ ಕೆಲವು ದಿನಗಳಿಂದ ಭಾರಿ ಸುದ್ದಿಯಲ್ಲಿದ್ದಾರೆ. ಮೊದಲನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕೇರಳ ಬಹಳ ಅತ್ಯುತ್ತಮವಾಗಿ ಈ ಕೊರೋನಾ ವೈರಸ್ ಅನ್ನ ನಿರ್ವಹಣೆ ಮಾಡಿದೆ. ಅದರ ಸಂಪೂರ್ಣ ಕ್ರೆಡಿಟ್ ಅನ್ನ ಅಲ್ಲಿನ ಆರೋಗ್ಯ ಸಚಿವೆ ಕೆ ಶೈಲಜಾ ಅವರಿಗೆ ಕೊಡಲಾಯಿತು. ಸೊ ಅವರು ಸಾಕಷ್ಟು ಖ್ಯಾತಿಯ ಉತ್ತುಂಗದಲ್ಲಿದ್ದರು. ಬಟ್ ಇದೇ ಸಂದರ್ಭದಲ್ಲಿ ಅವರೊಂದು ಚಿಕ್ಕ ಎಡವಟ್ಟನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ BBC ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಯಾಗಿರ್ತಕ್ಕಂತಹ BBCಗೆ ಒಂದು ಸಂದರ್ಶನವನ್ನು ನೀಡುವಂತಹ ಸಮಯದಲ್ಲಿ ಅವರು ಗೋವಾ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ಬಿಟ್ರು. ಅವ್ರ ಪ್ರಕಾರ ಏನು 4ನೇ ವ್ಯಕ್ತಿ ಕೇರಳದಲ್ಲಿ ಕೊರೋನಾ ವೈರಸ್ನಿಂದ ಮೃತರಾದರು. ಅವರು ಮೂಲತಃ ಗೋವಾ ರಾಜ್ಯದವರು. ಗೋವಾದಲ್ಲಿ ಮೂಲಭೂತ ಆರೋಗ್ಯ ಸೌಕರ್ಯ ಇಲ್ಲದೆ ಇರೋ ಕಾರಣದಿಂದ ಅವರು ಕೇರಳಕ್ಕೆ ಬಂದಿದ್ರು. ಅವರು ತೀರ್ಕೋಬೇಕಾಯಿತು ಅಂತ ಹೇಳಿದ್ರು. ಪ್ಲಸ್ ಗೋವಾವನ್ನು ಒಂದು ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕೂಡ ಕರೆದಿದ್ದಾರೆ. ಇದು ಬಹಳ ಒಂದು ಬಾಲಿಶತನವುಳ್ಳಂತಹ ಒಂದು ಹೇಳಿಕೆ. ಇದಕ್ಕೆ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ನ್ಯೂಸ್ನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಗೊತ್ತಾಗಬೇಕಾಗುತ್ತೆ ಯಾವ ರೀತಿ 1-2 ರಾಜ್ಯಗಳು ಬೇರೆ ಬೇರೆ ರೀತಿಯಾದಂತಹ ಸಂಪರ್ಕವನ್ನು ಹೊಂದಿರ್ತವೆ.
ಅಂಡ್ ಯಾವ ರೀತಿ ರಾಜಕಾರಣಿಗಳು ಕೆಲವೊಂದ್ಸರಿ ಇಂತಹ ಎಡವಟ್ಟುಗಳನ್ನ ಮಾಡ್ಕೊಳ್ತಾರೆ. ನಿಮಗೆ ಬೇರೆ ಬೇರೆ ದೃಷ್ಟಿಕೋನದಿಂದ ಇಂತಹ ಆರ್ಟಿಕಲ್ಸ್ಗಳು ಹೆಲ್ಪ್ ಆಗ್ತಾ ಹೋಗ್ತವೆ. ಸೊ ಇವಾಗ ಶೈಲಜಾ ಅವರು ಪ್ರಮೋದ್ ಸಾವಂತ್ ಅವರ ಒಂದು ಕ್ಷಮೆಯನ್ನ ಕೇಳಿದ್ದಾರೆ. ಬಿಕಾಸ್ ಮೂಲತಃ ಆ ವ್ಯಕ್ತಿ ಮಾಹೆ ಅನ್ನುವಂತಹ ನಗರ ಪಾಂಡಿಚೇರಿ ಏನ್ ಬರುತ್ತೆ, ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ನಾವೇನ್ ಕರಿತೀವಿ, ಕೇಂದ್ರಾಡಳಿತ ಪ್ರದೇಶ, ಆ ಕೇಂದ್ರಾಡಳಿತ ಪ್ರದೇಶದ ನಗರವಾಗಿರ್ತಕ್ಕಂತಹ ಮಾಹೆಯಿಂದ ಬಂದಿದ್ರು. ಬಟ್ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಗೋವಾ ಅಂತ ಹೇಳಿದ್ರು. ಸೊ ಪಾಂಡಿಚೇರಿ ಅನ್ಬಾರ್ದು, ನಾವು ಪುದುಚೇರಿ ಅಂತ ಹೇಳ್ಬೇಕಾಗುತ್ತೆ. ಬಿಕಾಸ್ ಬಹಳ ಹಿಂದೆನೆ ಪಾಂಡಿಚೇರಿಯ ಹೆಸರನ್ನ ಮರು ನಾಮಕರಣ ಮಾಡ್ಬಿಟ್ಟು ಪುದುಚೇರಿ ಅಂತ ಮಾಡಲಾಗಿದೆ. ಸೊ ಇಷ್ಟು ಡೀಟೇಲ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದೆ ನೋಡ್ತಾ ಹೋಗೋಣ. EPF ರೇಟ್ ಕಟ್ಸ್ ಟು ಬೆನಿಫಿಟ್ ಎಂಪ್ಲಾಯೀಸ್ ಅಂಡ್ ಎಂಪ್ಲಾಯರ್ಸ್. ಇದೊಂದು ಚಿಕ್ಕದಂತಹ ಒಂದು ನ್ಯೂಸ್. ನಾನು ಕೂಡ ಹಿಂದೆ ಹೇಳಿದ್ದೇನೆ, ಏನಪ್ಪಾ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಥವಾ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಏನು, ಭವಿಷ್ಯ ನಿಧಿ ಇರುತ್ತೆ, ಕಾರ್ಮಿಕರ ಭವಿಷ್ಯ ನಿಧಿ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಇದ್ದಂತಹ ನಿಯಮಾವಳಿ ಅಂದ್ರೆ 24% ಒಬ್ಬ ವ್ಯಕ್ತಿಯ ಸಂಬಳ ಮತ್ತು ತುಟ್ಟಿ ಭತ್ಯೆಯ ಮೇಲೆ 24% ಅವರು ಈ ಭವಿಷ್ಯ ನಿಧಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ 24%ದಲ್ಲಿ 12% ಅವರಿಗೆ ಕೆಲಸವನ್ನ ನೀಡಿರ್ತಕ್ಕಂತಹ ಕಂಪನಿಗಳು ಅಥವಾ ಉದ್ಯೋಗದಾತರು ನೀಡ್ತಾ ಹೋಗ್ತಾರೆ. ಉಳಿದಂತಹ 12% ಈ ಕಾರ್ಮಿಕರು ಅಥವಾ ಏನು ಉದ್ಯೋಗಿಗಳಿರ್ತಾರೆ ಅವರ ವೇತನದಲ್ಲೇ ಕಟ್ ಮಾಡ್ಕೊಳ್ಳಲಾಗುತ್ತೆ. ಸೊ ಹಾಗಾಗಿ ನಿಮ್ಮ ವೇತನ ಎಷ್ಟಿರುತ್ತೆ ಅಷ್ಟೇ ನಿಮ್ ಕೈಗೆ ಸಿಗಲ್ಲ. ಇಂತಹ ಎಲ್ಲ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, EPF ಇರ್ಬೋದು, ಇದೆಲ್ಲವೂ ಕಟ್ ಮಾಡಿಬಿಟ್ಟು ಬಳಿಕವೇ ಒಂದಷ್ಟು ಹಣ ನಿಮ್ಮ ಕೈಗೆ ಸಿಗುತ್ತೆ. ಬಟ್ ಇವಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಕೊರೋನಾ ವೈರಸ್ ಕಾರಣದಿಂದ ಕೇಂದ್ರ ಸರ್ಕಾರ ಹೊಸ ನಿಯಮಾವಳಿ ರಚನೆ ಮಾಡಿದ್ದು. ಅದರ ಪ್ರಕಾರ 24% ಇದ್ದಿದ್ದನ್ನ 20% ಇಳಿಸಿದ್ರು. ಸೊ ಇನ್ಮುಂದೆ 12% ಕೊಡುವಂತಹ ಜಾಗದಲ್ಲಿ ಕೇವಲ 10% ಕೊಟ್ಟರೆ ಸಾಕು. ಅಂದ್ರೆ ಉದ್ಯೋಗದಾತರು ಕೂಡ 10% ಕೊಡಬೇಕಾಗುತ್ತೆ, ಜೊತೆಗೆ ಉದ್ಯೋಗಿಗಳು ಕೂಡ ತಮ್ಮ ವೇತನದಲ್ಲಿ 10% ಭವಿಷ್ಯ ನಿಧಿಗೆ ಕೊಡಬೇಕಾಗುತ್ತೆ. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕಂಪನಿಗಳಿಗೆ 2% ಹಣ ಉಳಿತಾಯ ಆಗಕ್ಕೆ ಸ್ಟಾರ್ಟ್ ಆಯ್ತು. ಪ್ಲಸ್ ಉದ್ಯೋಗಿಗಳಿಗೆ ಕೂಡ ತಮಗೆ ಬರತಕ್ಕಂತಹ ಒಂದು ಸ್ಯಾಲರಿಯ ಮೊತ್ತ ಜಾಸ್ತಿ ಆಗ್ತಾ ಹೋಯ್ತು. ಅದು ನಾವು ಟೇಕ್ ಹೋಮ್ ಸ್ಯಾಲರಿ ಅಂತ ಕರಿತೀವಿ. ಅಂದ್ರೆ ಎಲ್ಲಾ ಕಟ್ಸ್ಗಳು ಹೋಗ್ಬಿಟ್ಟು ವೇತನ ಕೈಗೆ ಸಿಗುತ್ತೆ ಅಂತೇಳಿ. ಸೊ ಕೈಗೆ ಇನ್ನೂ ಸ್ವಲ್ಪ ಜಾಸ್ತಿ ಹಣ ಸಿಗುತ್ತೆ. ಇದರಿಂದ ಅವರು ಜಾಸ್ತಿ ಖರ್ಚನ್ನು ಮಾಡ್ಬೋದು. ಜಾಸ್ತಿ ಖರ್ಚನ್ನ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಆರ್ಥಿಕತೆ ಪುನಶ್ಚೇತನಗೊಳ್ಳುತ್ತೆ. ಯಾವಾಗ ಮಾರ್ಕೆಟ್ ನಲ್ಲಿ ಈ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೋ, ಲಿಕ್ವಿಡಿಟಿ ಅಂತ ಹೇಳಿದ್ರೆ ಹಣದ ಹರಿವು, ದ್ರವ್ಯತೆ ಅಂತ ಕರಿತೀವಿ. ಸೊ ಹಣ ಮಾರುಕಟ್ಟೆಯಲ್ಲಿ ಹರಿದಾಡ್ತಾ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲರಿಗೂ ಕೂಡ ಅಡ್ವಾಂಟೇಜ್ ಆಗುತ್ತೆ. ಆ ಒಂದು ಲಿಕ್ವಿಡಿಟಿಯನ್ನ ಜಾಸ್ತಿ ಮಾಡುವಂತಹ ಒಂದು ಆರ್ಥಿಕ ಕಾರಣದಿಂದ ನಮ್ಮ ಸರ್ಕಾರ ಈ ಒಂದು EPF ಅನ್ನ 20%ಗೆ ಇಳಿಸುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಇದರಿಂದ ಜನರಿಗೂ ಕೂಡ, ಉದ್ಯೋಗಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂಡ್ ಉದ್ಯೋಗದಾತರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂಡ್ ಮಾರುಕಟ್ಟೆಯಲ್ಲಿ ಜಾಸ್ತಿ ಹಣದ ಹರಿವು ಬರುವಂತಹ ನಿರೀಕ್ಷೆ ಇದೆ. ತುಂಬಾ ಇಂಪಾರ್ಟೆಂಟ್. ದೇಶದಲ್ಲಿ ಒಟ್ಟು 4,30,00,000 ಎಂಪ್ಲಾಯೀಸ್ ಏನಿದ್ದಾರೆ ಉದ್ಯೋಗಿಗಳು, ಅವರಿಗೆ ಈ ಒಂದು ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಸುಮಾರು 6.5 ಲಕ್ಷ ಕಂಪನಿಗಳು, ಕೈಗಾರಿಕೆಗಳು ಮತ್ತು ಉದ್ಯಮಿಗಳಿಗೂ ಕೂಡ ಇದರ ಸವಲತ್ತು ಸಿಗ್ತಾ ಹೋಗುತ್ತೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇರ್ತಕ್ಕಂತಹ ಪ್ರಮುಖವಾದಂತಹ ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂಡ್ ಏನು ಅಟೆಂಪ್ಟ್ ಮಾಡಕ್ಕೆ ಟ್ರೈ ಮಾಡಬೇಕು. ಆನ್ಸರ್ ಗೊತ್ತಿರಲಿ ಬಿಡ್ಲಿ, ಅಟೆಂಪ್ಟ್ ಮಾಡಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಅಂಡ್ ನಾನು ಕೂಡ ನಿಮ್ಮ ಜೊತೆ ಲೈವ್ ಚಾಟ್ ನಲ್ಲಿ ಭಾಗವಹಿಸ್ತೀನಿ, ಪ್ರೀಮಿಯರ್ ಚಾಟ್ ನಲ್ಲಿ. ಸೊ ಎಲ್ಲರೂ ಕೂಡ ಆನ್ಸರ್ ಮಾಡ್ತೀರಾ ಅನ್ನೋ ಹೋಪಲ್ಲಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಸ್ವಯಂ ಅವಲಂಬಿ ಅಥವಾ ಸ್ವಾವಲಂಬಿ ಭಾರತಕ್ಕಾಗಿ ಎಷ್ಟು ಗಾಯಕರು ಸೇರಿ ಜಯತು ಜಯತು ಭಾರತಂ ಅನ್ನುವಂತಹ ಹಾಡನ್ನ ಹಾಡಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದೆ. ನೋಡಿ, ಇತ್ತೀಚೆಗಷ್ಟೇ ಬಹಳ ಫೇಮಸ್ ಆಗಿದೆ. ಯೂಟ್ಯೂಬ್ನಲ್ಲೂ ಕೂಡ ಬೇರೆ ಬೇರೆ ಜಾಲತಾಣಗಳಲ್ಲಿ ನಮ್ಮ ದೇಶದ ಪ್ರಖ್ಯಾತ ಗಾಯಕರು, ಭಾರತ ರತ್ನ ಪುರಸ್ಕೃತೆ ಲತಾ ಮಂಗೇಶ್ಕರ್ ಇರ್ಬೋದು, ಆಶಾ ಭೋಸ್ಲೆ ಇರ್ಬೋದು, ಸೋನು ನಿಗಮ್ ಇರ್ಬೋದು, ಶಂಕರ್ ಮಹಾದೇವನ್ ಇರ್ಬೋದು, ಮುಂತಾದಂತಹ ಪ್ರಖ್ಯಾತ ಗಾಯಕರನ್ನ ಒಳಗೊಂಡಂತ ಒಂದು ತಂಡ ಜಯತು ಜಯತು ಭಾರತಂ ಅನ್ನುವಂತಹ ಒಂದು ಹಾಡನ್ನ ಹಾಡಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, 211. 211 ಜನ ಗಾಯಕರು ಇದನ್ನ ಹಾಡಿದ್ದಾರೆ. ಇದಕ್ಕೆ ನೀವು ನೋಡ್ತಾ ಇದ್ದೀರಾ, ಒನ್ ನೇಷನ್ ಒನ್ ವಾಯ್ಸ್ ಅಂತ ಕರೆಯಲಾಗುತ್ತೆ. ಒಂದು ದೇಶ ಒಂದು ಧ್ವನಿ ಅಂತೇಳಿ ದೇಶೀಯ ವಸ್ತುಗಳನ್ನ ಖರೀದಿಸಲು ಮತ್ತು ತಯಾರಿಸಲು ಇದನ್ನ ಒಂದು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಭಾರತೀಯ ಪ್ರಖ್ಯಾತ ಗಾಯಕರು ಇದನ್ನ ಹಾಡಿದ್ದಾರೆ. ಇದಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಎರಡನೇ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ.
PM ಇ ವಿದ್ಯಾ ಕಾರ್ಯಕ್ರಮಕ್ಕಾಗಿ ಎಷ್ಟು ವಿಶ್ವವಿದ್ಯಾಲಯಗಳನ್ನು ಆರಿಸಿಕೊಳ್ಳಲಾಗಿದೆ? ನೋಡಿ, ಇತ್ತೀಚೆಗಷ್ಟೇ ನಾವು ಕೂಡ ಮಾತಾಡಿದ್ವಿ. PM ಇ ವಿದ್ಯಾ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಜಾರಿಗೆಗೊಳಿಸಿದ್ದು, ಇದನ್ನ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಸಮಯದಲ್ಲಿ ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ರು. ಸೊ ಅದರ ಅಡಿಯಲ್ಲಿ ಆಪ್ಷನ್ ನೋಡ್ತಾ ಇದ್ದೀರಾ, ಆಪ್ಷನ್ ಸಿ 100, ಸುಮಾರು 100 ವಿಶ್ವವಿದ್ಯಾನಿಲಯಗಳನ್ನ ನಮ್ಮ ಸರ್ಕಾರ ಆಯ್ದುಕೊಂಡಿದೆ. ಸೊ ಈ 100 ವಿಶ್ವವಿದ್ಯಾನಿಲಯಗಳಲ್ಲಿ, ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಯೂನಿವರ್ಸಿಟೀಸ್, ಸೊ ಈ 100 ಯೂನಿವರ್ಸಿಟೀಸ್ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಕೋರ್ಸ್ಗಳನ್ನ ವಿದ್ಯಾರ್ಥಿಗಳಿಗೆ ಆಫರ್ ಮಾಡ್ತಾ ಹೋಗ್ತವೆ, ಡಿಜಿಟಲ್ ಆನ್ಲೈನ್ ಕೋರ್ಸ್ಗಳು. ಸೊ ಮೂಲತಃ ಈ PM ಇ ವಿದ್ಯಾ ಅಂದ್ರೆ ಏನಪ್ಪಾ ಅಂದ್ರೆ 1ನೇ ಕ್ಲಾಸಿಂದ 12ನೇ ತರಗತಿವರೆಗೆ ಮಕ್ಕಳಿಗೆ ಕಲಿಕೆಯನ್ನ ಮಾಡಿಸುವಂತಹ ಉದ್ದೇಶದಿಂದ ಒಂದು 12 DTH ಚಾನೆಲ್ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ಅಂತರ್ಜಾಲ ಪ್ರಾಬ್ಲಮ್ ಇರತಕ್ಕಂತಹ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ನೋಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಕ್ಲಾಸಿಗೆ ಪ್ರತ್ಯೇಕವಾದಂತಹ ಚಾನೆಲ್, ಒಟ್ಟು 12 ಚಾನೆಲ್ಗಳನ್ನ ಸರ್ಕಾರ ಲಾಂಚ್ ಮಾಡ್ತಾ ಇದೆ. ಇದಕ್ಕೆ PM ಇ ವಿದ್ಯಾ ಯೋಜನೆ ಅಂತ ಕೂಡ ಕರಿತೀವಿ. ಇದರ ಅಡಿಯಲ್ಲಿ ಸುಮಾರು 100 ವಿಶ್ವವಿದ್ಯಾನಿಲಯಗಳನ್ನ ಆಯ್ದುಕೊಳ್ಳಲಾಗಿದೆ. 3ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಅಲಿಬಾಬಾ ಸಂಸ್ಥಾಪಕ ಜಾಕ್ ಮಾ ಅವರು ಯಾವ ಬ್ಯಾಂಕಿನ ಬೋರ್ಡ್ಗೆ ರಾಜೀನಾಮೆ ನೀಡಲು ಘೋಷಣೆ ಮಾಡಿದ್ದಾರೆ? ನೋಡಿ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಒಂದು ಜಾಗತಿಕ ಅರ್ಥಶಾಸ್ತ್ರದ ವಿಷಯದಲ್ಲಿ, ಒಂದು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಜಾಕ್ ಮಾ ಅಂತಕ್ಕಂತಹವರು ಚೀನಾ ದೇಶದ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ಕರಿಬಹುದು. ಇವರು ಅಲ್ಲಿನ ಪ್ರತಿಷ್ಠಿತ ಅಲಿಬಾಬಾ ಕಂಪನಿಯ ಸಹ ಸಂಸ್ಥಾಪಕ ಅಥವಾ ಕೋ ಫೌಂಡರ್. ಬಟ್ ಅವರು ಇತ್ತೀಚೆಗಷ್ಟೇ ಒಂದು ಬ್ಯಾಂಕ್ನ ಬೋರ್ಡ್ಗೆ ರಾಜೀನಾಮೆ ಕೊಡಲು ಘೋಷಣೆ ಮಾಡಿದ್ದಾರೆ, ಒಂದು ಅಡ್ಮಿನಿಸ್ಟ್ರೇಟಿವ್ ಬೋರ್ಡ್ನಿಂದ. ಅದು ಯಾವ ಬ್ಯಾಂಕ್ ಅಪ್ಪ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಆಪ್ಷನ್ ನೋಡ್ತಾ ಇದ್ದೀರಾ, ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಸಾಫ್ಟ್ ಬ್ಯಾಂಕ್. ನೋಡಿ, ಇಲ್ಲಿ ಬಹಳ ಜನ ಜಾಕ್ ಮಾ ಅವರು ಚೀನಾ ಮೂಲದವರು ಅಂದ ತಕ್ಷಣನೇ ಬ್ಯಾಂಕ್ ಆಫ್ ಚೀನಾ ಅಂತ ಹಾಕುವ ಸಾಧ್ಯತೆ ಇರುತ್ತೆ, ಬಟ್ ಅದು ಖಂಡಿತ ತಪ್ಪಾಗುತ್ತೆ. ಸರಿಯಾದಂತಹ ಉತ್ತರ ಸಾಫ್ಟ್ ಬ್ಯಾಂಕ್. ಸಾಫ್ಟ್ ಬ್ಯಾಂಕ್ ಅಂತಕ್ಕಂತಹದ್ದು ಜಪಾನ್ ದೇಶದ ಒಂದು ಬಹುದೊಡ್ಡ ಬ್ಯಾಂಕ್ ಜಾಗತಿಕವಾಗಿ. ಈ ಬ್ಯಾಂಕ್ನ ಆಡಳಿತ ಮಂಡಳಿಯಲ್ಲಿ ಜಾಕ್ ಮಾ ಅವರು ಅಲ್ಲಿನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು, ಡೈರೆಕ್ಟರ್ ಆಗಿದ್ರು. ಬಟ್ ಅವರು ಇತ್ತೀಚೆಗಷ್ಟೇ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ಗಮನಿಸಬೇಕು ನೀವು, ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲೇ ಜಾಕ್ ಮಾ ಅವರು ತಾವೇ ಸಂಸ್ಥಾಪನೆ ಮಾಡಿದಂತಹ ಅಲಿಬಾಬಾ ಕಂಪನಿಯ ಮುಖ್ಯಸ್ಥ ಸ್ಥಾನಕ್ಕೂ ಕೂಡ ರಾಜೀನಾಮೆ ಮಾಡಿದ್ರು. ಯಾಕಪ್ಪ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ಜಾಕ್ ಮಾ ಅವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ರೂ ಕೂಡ ಇವಾಗ ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ, ಫಿಲಾಂಥ್ರೋಪಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಆ ದೃಷ್ಟಿಯಿಂದ ಅವರು ಈ ಉದ್ಯಮಿಗಳಿಗೆ ಸಂಬಂಧಪಟ್ಟಂತ ಹುದ್ದೆಗಳಿಂದ ನಿಧಾನವಾಗಿ ತೊಡಿತಾ ಇದ್ದಾರೆ. ಮೊದಲನೇದಾಗಿ ಅವರು ಅಲಿಬಾಬಾದಿಂದ ರಿಸೈನ್ ಮಾಡಿದ್ರು, ಪ್ರಸಕ್ತವಾಗಿ ಅವರು ಸಾಫ್ಟ್ ಬ್ಯಾಂಕ್ ಇಂದ ಕೂಡ ರಿಸೈನ್ ಮಾಡಿದ್ದಾರೆ. ಸಾಫ್ಟ್ ಬ್ಯಾಂಕ್ ಅನ್ನ ಟೋಕಿಯೋದಲ್ಲಿ 1981ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಭಾರತದಲ್ಲೂ ಕೂಡ ಸಾಕಷ್ಟು ಹಣವನ್ನು ಹೂಡಿಕೆ ಮಾಡಿದೆ. ಎಸ್ಪೆಷಲಿ ಪೇಟಿಎಂ ಏನಿದೆ ಅಲ್ಲೂ ಕೂಡ ಇವರ ಒಂದು ಹೂಡಿಕೆ ಇದೆ ಅಂತ ಹೇಳಲಾಗುತ್ತೆ. 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕೋವಿಡ್-19 ಮುಗಿದ ಮೇಲೆ ಆರಂಭವಾಗುವ ಮೊದಲ ಕ್ರೀಡೆ ಯಾವುದು ಅಂತ ಕೇಳ್ತಿದ್ದಾರೆ. ಮೊದಲ ಲೀಗ್ ಅಂತ ಆಗ್ಬೇಕದು. ಸೊ ಇದು ಬಹಳ ಪ್ರಮುಖವಾದಂತಹ ಪ್ರಶ್ನೆ. ಇದು ನೇರವಾಗಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ರು ಕೂಡ ಇಲ್ಲಿ ಕೆಳಗಿರತಕ್ಕಂತಹ ಆಪ್ಷನ್ಸ್ ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಬುಂಡೆಲ್ಸ್ ಲೀಗಾ. ಸೊ ಬುಂಡೆಲ್ಸ್ ಲೀಗಾ ಅಂತಕ್ಕಂತಹದ್ದು ಬಹಳ ಜನ ಕೇಳಿಲ್ಲ ಅಂತ ಅನ್ಕೊತೀನಿ. ಇದು ಫುಟ್ಬಾಲ್ ಪ್ರಿಯರಿಗೆ ಬಹಳ ಅಚ್ಚುಮೆಚ್ಚಿನ ಒಂದು ಲೀಗ್. ನೀವು ಫುಟ್ಬಾಲ್ ಅನ್ನ ರೆಗ್ಯುಲರ್ ಆಗಿ ನೋಡ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗಿ ಬುಂಡೆಲ್ಸ್ ಲೀಗಾವನ್ನ ಕೇಳಿರ್ತೀರಾ. ಇದು ಜರ್ಮನಿ ದೇಶದ ಒಂದು ಪ್ರಮುಖ ಫುಟ್ಬಾಲ್ ಲೀಗ್. ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಜರ್ಮನಿ ದೇಶದ ಒಂದು ಟಾಪ್ ಲೆವೆಲ್ ಫುಟ್ಬಾಲ್ ಲೀಗ್ ಆಗಿರುತ್ತೆ. ಇದು ಕೊರೋನಾ ಮುಗಿದ ತಕ್ಷಣನೇ ಈ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಆಗಿರತಕ್ಕಂತಹ ಬುಂಡೆಲ್ಸ್ ಲೀಗಾವನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ನೀವು ಬೇರೆ ಬೇರೆ ಟೀಮ್ಸ್ ಗಳು ನೋಡ್ತಾ ಇದ್ದೀರಾ. ಬೊರಿಸ್ಸಾ ಡಾರ್ಟ್ಮುಂಡ್ ಅಂತಕ್ಕಂತಹ ಪ್ರಪಂಚದ ಪ್ರಮುಖವಾದಂತಹ ಒಂದು ಟೀಮ್ ಬರುತ್ತೆ, ಬೊರಿಸ್ಸಾ ಡಾರ್ಟ್ಮುಂಡ್. ಆ ಒಂದು ತಂಡ ಕೂಡ ಜರ್ಮನಿ ದೇಶದ ಬುಂಡೆಸ್ ಲೀಗಾ ತಂಡ ಆಗಿದೆ. ಅದೇ ರೀತಿ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ನಿಮಗೆ ಗೊತ್ತಿದ್ರೆ ಭಾರತದ ಪ್ರಮುಖ ಫುಟ್ಬಾಲ್ ಲೀಗ್ ಯಾವುದು ಅಂತ. ಯಾವ ರೀತಿ ಕ್ರಿಕೆಟ್ ನಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಇರುತ್ತೋ ಅದೇ ರೀತಿ ಬ್ಯಾಡ್ಮಿಂಟನ್ PBL ಇರುತ್ತೋ, ಕಬಡ್ಡಿಯಲ್ಲಿ ಪ್ರೋ ಕಬಡ್ಡಿ ಲೀಗ್ ಇರುತ್ತೋ, ಅದೇ ರೀತಿ ಹಾಕಿಯಲ್ಲಿ ಹಾಕಿ ಇಂಡಿಯಾ ಲೀಗ್ ಇರುತ್ತೋ, ಅದೇ ರೀತಿ ಫುಟ್ಬಾಲ್ಗೆ ಭಾರತದ ಪ್ರಮುಖ ಲೀಗ್ ಯಾವುದು ಅಂತೇಳಿ ದಯವಿಟ್ಟು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಥವಾ ಪ್ರೀಮಿಯರ್ ಚಾಟ್ ನಲ್ಲಿ ಕಮೆಂಟ್ ಮಾಡಿ. 5ನೇ ಪ್ರಶ್ನೆಗೆ ಹೋಗ್ತಾ ಹೋಗೋಣ. ಇತ್ತೀಚೆಗೆ ಯಾವುದು ಪಬ್ಲಿಕ್ ಹೆಲ್ತ್ ಸ್ಕೂಲ್ ಅನ್ನ ಸ್ಥಾಪಿಸಲು ನಿರ್ಧರಿಸಿದೆ? ಇದು ಕೂಡ ಪ್ರಮುಖವಾದಂತಹ ಪ್ರಶ್ನೆ. ಇತ್ತೀಚೆಗಷ್ಟೇ ದೆಹಲಿ ವಿಶ್ವವಿದ್ಯಾನಿಲಯ, ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ, ಅದನ್ನ ಶಾರ್ಟ್ ಆಗಿ DU ಅಂತಾನೆ ಕರೆಯಲಾಗುತ್ತೆ,
ದೆಹಲಿ ವಿಶ್ವವಿದ್ಯಾನಿಲಯ ಪಬ್ಲಿಕ್ ಹೆಲ್ತ್ ಸ್ಕೂಲ್ ಅನ್ನ ಸ್ಥಾಪನೆ ಮಾಡಕ್ಕೆ ನಿರ್ಧಾರ ಮಾಡಿದೆ. ಬಿಕಾಸ್ ಅವರ ಪ್ರಕಾರ ಈ ಪಬ್ಲಿಕ್ ಹೆಲ್ತ್ ಏನಿದೆ ಅಥವಾ ಸಾರ್ವಜನಿಕ ಆರೋಗ್ಯ ರಂಗದಲ್ಲಿ ಇನ್ನೂ ಕೂಡ ಸಾಕಷ್ಟು ತನಿಖೆ ಆಗಬೇಕು ಅನ್ನೋದು ದೆಹಲಿ ವಿಶ್ವವಿದ್ಯಾನಿಲಯದ ತಜ್ಞರ ಒಂದು ಅಭಿಪ್ರಾಯ. ಈ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತಹ ಉದ್ದೇಶದಿಂದ ಡೆಲ್ಲಿ ಯೂನಿವರ್ಸಿಟಿ ಪಬ್ಲಿಕ್ ಹೆಲ್ತ್ ಸ್ಕೂಲ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ದೆಹಲಿ ಯೂನಿವರ್ಸಿಟಿ ಯಾವಾಗಲೂ ಕೂಡ ಸುದ್ದಿಯಲ್ಲಿರುತ್ತೆ. ಕೆಲವೊಂದ್ಸರಿ ಪಾಸಿಟಿವ್ ನ್ಯೂಸ್ಗಳಿಂದಾಗಿ, ಕೆಲವೊಂದ್ಸರಿ ನೆಗೆಟಿವ್ ನ್ಯೂಸ್ಗಳಿಂದಾಗಿ ಸುದ್ದಿಯಲ್ಲಿರುತ್ತೆ. ದೆಹಲಿ ಯೂನಿವರ್ಸಿಟಿಯ DUSU, ಡೆಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯೂನಿಯನ್, ಅದು ಕೂಡ ಸಾಕಷ್ಟು ರಾಜಕೀಯ ಕಾರಣಗಳಿಂದ ಪ್ರಖ್ಯಾತಿಯನ್ನ ಪಡೆದಿದೆ. 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. WHOದ 73ನೇ ಅಧಿವೇಶನದಲ್ಲಿ ಭಾರತದ ಪ್ರತಿನಿಧಿತ್ವವನ್ನ ಯಾರು ವಹಿಸಲಿದ್ದಾರೆ? ಅಂದ್ರೆ 73rd ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಏನ್ ನಡೀತಾ ಇದೆ ಜೆನಿವಾದಲ್ಲಿ, ಒಂದು ವರ್ಚುವಲ್ ಕಾನ್ಫರೆನ್ಸ್ ಮೂಲಕ, ಅಲ್ಲಿ ಭಾರತವನ್ನ ರಿಪ್ರೆಸೆಂಟ್ ಮಾಡ್ತಿರತಕ್ಕಂತಹ ನಾಯಕ ಯಾರು ಅಂತ ಹೇಳಿದ್ರೆ ಆಪ್ಷನ್ ಸಿ ಡಾಕ್ಟರ್ ಹರ್ಷವರ್ಧನ್. ಇದಂತೂ ಬಹಳ ಸಿಂಪಲ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಭಾರತದ ಆರೋಗ್ಯ ಮಂತ್ರಿ, ಹೆಲ್ತ್ ಮಿನಿಸ್ಟರ್ ಹರ್ಷವರ್ಧನ್ ಅವರು, ಸೊ ಅವರೇ ಭಾರತವನ್ನ ಪ್ರತಿನಿಧಿಸಿದ್ದಾರೆ. 7ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ನೇಪಾಳ ಕ್ಯಾಬಿನೆಟ್ ಇತ್ತೀಚೆಗೆ ಪೊಲಿಟಿಕಲ್ ಮ್ಯಾಪ್ ಅಂದ್ರೆ ರಾಜಕೀಯ ನಕ್ಷೆಯನ್ನ ಅನುಮೋದಿಸಿದೆ. ಅದರಲ್ಲಿ ಭಾರತದ ಯಾವ ಯಾವ ಪ್ರದೇಶಗಳನ್ನ ಅದು ಒಳಗೊಂಡಿದೆ? ನೋಡಿ, ಬಹಳ ಒಂದು ಅಪಾಯಕಾರಿಯಾದಂತಹ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಭಾರತ ಮತ್ತು ಚೀನಾ ನಡುವೆ ಗಡಿ ವಿವಾದ ಇದೆ. ಭಾರತ ಮತ್ತು ಪಾಕಿಸ್ತಾನದಿಂದ 1947ನೇ ಇಸ್ವಿಯಿಂದನೇ ಈ ಒಂದು ಗಡಿ ವಿವಾದ ನಡೀತಾ ಇದೆ. ಇದಕ್ಕೆ ಹೊಸ ಸೇರ್ಪಡೆ ನೇಪಾಳ. ಇತ್ತೀಚೆಗಷ್ಟೇ ಭಾರತ ಕೈಲಾಶ್ ಮಾನಸ್ ಸರೋವರ್ ಯಾತ್ರೆಗೆ ಹೊಸದಾದಂತಹ ಒಂದು ರಸ್ತೆ ಮಾರ್ಗವನ್ನ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಲಾಂಚ್ ಮಾಡಿದ್ರು. ಅದಕ್ಕೆ ನೇಪಾಳ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು. ಅಷ್ಟೇ ಅಲ್ಲ, ನೇಪಾಳದ ಸಂಪುಟ ಇತ್ತೀಚೆಗಷ್ಟೇ ಒಂದು ರಾಜಕೀಯ ನಕ್ಷೆಯನ್ನ ರಿಲೀಸ್ ಮಾಡಿದೆ. ಆ ನಕ್ಷೆಯಲ್ಲಿ ಭಾರತದ ಕಾಲಾಪಾನಿ ಮತ್ತು ಲಿಪುಲೇಖ್, ಇದು ಕಲಾಪಣಿ ಅಂತಾಗಿದೆ, ಸರಿಯಾದಂತಹ ಉತ್ತರ ಕಾಲಾಪಾನಿ ಮತ್ತು ಲಿಪುಲೇಖ್ ಅನ್ನುವಂತಹ ಪ್ರದೇಶಗಳನ್ನ ತನ್ನದು ಅಂತೇಳಿ ಹೇಳ್ಕೊಂಡಿದೆ. ಆ ಒಂದು ನಕ್ಷೆಯಲ್ಲಿ ನೇಪಾಳಕ್ಕೆ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಬಿಡುಗಡೆ ಮಾಡಿದೆ. ಇದು ಸ್ವಲ್ಪ ಆತಂಕ ಹುಟ್ಟಿಸ್ತಕ್ಕಂತಹ ವಿಚಾರ. ಬಿಕಾಸ್ ನಾವು ನೇಪಾಳಕ್ಕೆ ಜಾಸ್ತಿ ಅಪೋಸ್ ಮಾಡೋಕ್ಕಾಗಲ್ಲ. ಹಾಗೆ ಮಾಡದಲ್ಲಿ ಅವರು ಚೀನಾ ಪರವಾದಂತಹ ಧೋರಣೆಯನ್ನು ಹೊಂದ್ತಾರೆ. ಒಂದ್ ಮಾತು ನೆನ್ಪಿಟ್ಕೋಬೇಕು, ಪ್ರಸಕ್ತವಾಗಿ ನೇಪಾಳದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಆಡಳಿತ ಇದೆ, ನೇಪಾಳ ಕಮ್ಯುನಿಸ್ಟ್ ಪಾರ್ಟಿ ಆಡಳಿತ ಇದೆ. ಸೊ ಯಾವಾಗೆಲ್ಲ ಕಮ್ಯುನಿಸ್ಟ್ ಆಡಳಿತ ಇರುತ್ತೆ ಅವಾಗೆಲ್ಲ ಅವರು ಚೀನಾ ಪರವಾಗಿ ಮತ್ತು ಭಾರತ ವಿರುದ್ಧವಾಗಿ ಧೋರಣೆಯನ್ನ ಹೊಂದಿರ್ತಾರೆ. ಅಂಡ್ ನೇಪಾಳದ ಬಗ್ಗೆ ನೋಡ್ತಾ ಇದ್ರೆ ಅಲ್ಲಿನ ರಾಜಧಾನಿ ಕಠ್ಮಂಡು, ಅಲ್ಲಿನ ಕರೆನ್ಸಿ ನೇಪಾಳಿ ರೂಪಾಯಿ, ಅಂಡ್ ಪ್ರಸಕ್ತ ಅಲ್ಲಿನ ಅಧ್ಯಕ್ಷೆ ವಿದ್ಯಾದೇವಿ ಭಂಡಾರಿ ಅಂತ. ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಯುಕೆಯಿಂದ 2019ರ ಅಲೆಕ್ಸಾಂಡರ್ ಡ್ರಾಲಿಂಪಲ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ನೋಡಿ, ಇದನ್ನ ಬಹಳ ಜನ ಕೇಳಿರಲ್ಲ. ಅಲೆಕ್ಸಾಂಡರ್ ಡಾಲ್ರಿಂಪಲ್ ಅಂತ ಪ್ರಶಸ್ತಿ ಇದೆ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿರಲ್ಲ. ಬಟ್ ಇದು ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ದೇಶ ಏನಿದೆ ಆ ದೇಶದಿಂದ ಈ ಒಂದು ಅವಾರ್ಡ್ ಅನ್ನ ಕೊಡಲಾಗುತ್ತೆ. 2006ನೇ ಇಸ್ವಿಯಿಂದ ಇದನ್ನ ಸ್ಟಾರ್ಟ್ ಮಾಡಲಾಯಿತು. ಈ ಹೈಡ್ರೋಗ್ರಫಿಯನ್ನ ನೀವು ಕೂಡ ಕೇಳಿರ್ತೀರಾ. ಸಮುದ್ರ ಶಾಸ್ತ್ರ ಅಂತ ಕರೀಬಹುದು. ಸಮುದ್ರದ ವಿಷಯಕ್ಕೆ ಸಂಬಂಧಪಟ್ಟಂತ ಅಧ್ಯಯನವನ್ನ ನಾವು ಹೈಡ್ರೋಗ್ರಫಿ ಅಂತ ಕರೀತೀವಿ. ಸೊ ಈ ಹೈಡ್ರೋಗ್ರಫಿಯಲ್ಲಿ ಉನ್ನತ ಮಟ್ಟದ ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ಅಲೆಕ್ಸಾಂಡರ್ ಡಾಲ್ರಿಂಪಲ್ ಅನ್ನುವಂತಹ ಪ್ರಶಸ್ತಿಯನ್ನ ಪ್ರತಿ ವರ್ಷ ಕೊಡಲಾಗುತ್ತೆ. ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನ ಈ ಬಾರಿ ಭಾರತೀಯರೊಬ್ಬರು ಗೆದ್ದಿದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಅಡ್ಮಿರಲ್ ವಿನಯ್ ಬದ್ವಾರ್. ಸೊ ವೈಸ್ ಅಡ್ಮಿರಲ್ ವಿನಯ್ ಬದ್ವಾರ್ ಅವರು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಭಾಜನರಾಗಿದ್ದಾರೆ. ಅಂಡ್ ಕೆಳಗೆ ಕೂಡ ನೋಡ್ತಾ ಇದ್ದೀರಾ, ಇದನ್ನು ಕೊಡ್ತಕ್ಕಂತಹದ್ದು ಯುಕೆ ಹೈಡ್ರೋಗ್ರಾಫಿಕ್ಸ್ ಆಫೀಸ್. ಸೊ ಈ ಒಂದು ಸಮುದ್ರದ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತಾರೆ. ಮೂಲತಃ ಅಡ್ಮಿರಲ್ ವಿನಯ್ ಬದ್ವಾರ್ ಅವರು ಭಾರತೀಯ ನೌಕಾಪಡೆಯ ಒಬ್ಬ ಹಿರಿಯ ಅಧಿಕಾರಿ ಅಂಡ್ ಪ್ರಸಕ್ತವಾಗಿ ಚೀಫ್ ಹೈಡ್ರೋಗ್ರಾಫರ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಸರ್ಕಾರಕ್ಕೆ ಮುಖ್ಯ ಸಮುದ್ರ ಶಾಸ್ತ್ರಜ್ಞ, ಚೀಫ್ ಹೈಡ್ರೋಗ್ರಾಫರ್ ಅಂತ ಒಂದು ರೋಲ್ನ ಇವರು ನಿಭಾಯಿಸ್ತಾ ಇದ್ದಾರೆ. ಇವರು ಬೇಸಿಕಲಿ ಒಬ್ಬ ನೌಕಾಪಡೆಯ ಅಧಿಕಾರಿ. ಸೊ ಇವರಿಗೆ ಈ ಒಂದು ಪ್ರತಿಷ್ಠಿತ ಅಲೆಕ್ಸಾಂಡರ್ ಡಾಲ್ರಿಂಪಲ್ ಪ್ರಶಸ್ತಿ ಸಿಕ್ಕಿದೆ. ಖಂಡಿತ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ, ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ಪ್ರಶಸ್ತಿಗಳನ್ನೇ ಅವರು ಕೇಳ್ತಾ ಹೋಗೋದು. ಸೊ ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಒಂದಲ್ಲ ಒಂದು ಎಕ್ಸಾಮಲ್ಲಿ ಖಂಡಿತ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂಡ್ 9ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಬಾಲನ್ನ ಹೊಳಪು ನೀಡಲು ಉಗುಳು ಹಚ್ಚುವುದನ್ನ ಯಾವುದು ನಿರ್ಬಂಧಿಸಿದೆ? ಈ ಕುರಿತಂತೆ ಕೆಲವು ದಿನಗಳ ಹಿಂದೆ ನಾನು ಒಂದು ಡಿಸ್ಕಷನ್ ಕೂಡ ಮಾಡಿದ್ದೆ. ಸೊ ನಿಮಗೆ ಗೊತ್ತಿದೆ, ವೇಗದ ಬೌಲರ್ಗಳು ತಮ್ಮ ಚೆಂಡನ್ನ ಸ್ವಿಂಗ್ ಮಾಡುವಂತಹ ಉದ್ದೇಶದಿಂದ ಯಾವಾಗಲೂ ಕೂಡ ಚೆಂಡಿನ ಒಂದು ಬದಿಗೆ ಎಂಜಲನ್ನ ಉಗುಳನ್ನ ಹಚ್ತಾ ಹೋಗ್ತಾರೆ, ಸಲೈವಾ. ಬಿಕಾಸ್ ಅದು ಶೈನಿಂಗ್ ಇತ್ತು, ಮತ್ತೊಂದು ಭಾಗ ಉರುಟಾಗಿತ್ತು ಅಂತ ಹೇಳಿದ್ರೆ ಬಾಲ್ ಚೆನ್ನಾಗಿ ಸ್ವಿಂಗ್ ಆಗುತ್ತೆ. ಬಟ್ ಇವಾಗ ಕೊರೋನಾ ಇರೋ ಕಾರಣದಿಂದ ಉಗುಳನ್ನ ಹಚ್ಚಬಾರ್ದು ಅಂತೇಳಿ ICC ಒಂದು ಆದೇಶವನ್ನು ಹೊರಡಿಸಿದೆ.
ಸೊ ಹೊಳಪು ನೀಡಕ್ಕೆ ಉಗುರನ್ನ ಹಚ್ಚಬಾರದು, ಬಟ್ ಸ್ವೆಟ್ ಏನಿದೆ ಬೆವರನ್ನ ಹಚ್ಬೋದು. ಬೆವರಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನಿರ್ಬಂಧವನ್ನ ಹೇರಿಲ್ಲ. ಕೇವಲ ಸಲೈವಾಗೆ ನಿರ್ಬಂಧವನ್ನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಥವಾ ಆಪ್ಷನ್ ಬಿ ICC ಅವರು ಹೇಳಿದ್ದಾರೆ. ಸೊ ICC ಪ್ರಸಕ್ತ ಪ್ರಧಾನ ಕಚೇರಿ ದುಬೈನಲ್ಲಿ ಕಂಡು ಬರುತ್ತೆ. 1909ನೇ ಇಸ್ವಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಅಂಡ್ ಇವತ್ತಿನ ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ರತ್ನಾಕರ್ ಮತ್ಕರಿರವರ ನಿಧನವಾಯಿತು. ಅವರು ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ರು? ನೋಡಿ, ರತ್ನಾಕರ್ ಮತ್ಕರಿ ಅನ್ನೋರು ಮರಾಠಿ ಭಾಷಿಗ, ಬಹಳ ಒಬ್ಬ ಜನಪ್ರಿಯ ವ್ಯಕ್ತಿ. ದಾದಾ ಸಾಹೇಬ್ ಫಾಲ್ಕೆ ಇರ್ಬೋದು, ಸಂಗೀತ ನಾಟಕ ಅಕಾಡೆಮಿ ಇರ್ಬೋದು, ಮುಂತಾದಂತಹ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ರು. ಸೊ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ ಒಬ್ಬ ಲೇಖಕ, ಒಬ್ಬ ಸಾಹಿತಿ ಮತ್ತು ಒಬ್ಬ ನಾಟಕಕಾರ ಮತ್ತು ಒಬ್ಬ ಡೈರೆಕ್ಟರ್ ಅಂದ್ರೆ ನಿರ್ದೇಶಕ ಕೂಡ ಆಗಿದ್ರು. ಮರಾಠಿ ಭಾಷೆಯ ಪ್ಲೇ ರೈಟ್ ಅಥವಾ ನಾಟಕಕಾರ ಕೂಡ ಆಗಿದ್ರು. ಅವರು ಇತ್ತೀಚೆಗಷ್ಟೇ ನಿಧನ ಹೊಂದಿದ್ದಾರೆ. ಬಟ್ ದುರದೃಷ್ಟವಶಾತ್ ಇವರು ನಿಧನ ಆಗಿರತಕ್ಕಂತಹದ್ದು ಕೊರೋನಾ ವೈರಸ್ ಕಾರಣದಿಂದ. ಸೊ ಇದು ಕೂಡ ಪರೀಕ್ಷೆಗಳಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಅಚೀವರ್ಸ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.